ಕಾಲಭೈರವ. ಕಾಲಭೈರವ ಎಲ್ಲರ ಭಯವನ್ನು ನಿವಾರಿಸ್ತಾನೆ. ಇವನ ವಾಹನ ನಾಯಿ. ಭೈ ಅಂತ ಬೊಗಳುತ್ತೆ. ರವ ಅಂದರೆ ಶಬ್ದ. ಶಿವನ ಮತ್ತೊಂದು ಸ್ವರೂಪವೇ ಕಾಲಭೈರವ. ಆದರೆ ನಾಯಿಯನ್ನೇಕೆ ವಾಹನವಾಗಿಸಿಕೊಂಡನು ಅಂತಂದರೆ ಶಂಕರರು ಹೇಳ್ತಾರೆ, ಹಿಂದೆ ಬ್ರಹ್ಮದೇವನಿಗೆ 5 ಶಿರಸ್ಸುಗಳಿದ್ದವು. ಗಿರಿಜಾ ಕಲ್ಯಾಣಕ್ಕೆ ಬ್ರಹ್ಮನೇ ಪೌರೋಹಿತ್ಯ ವಹಿಸಿರ್ತಾನೆ. ಆದರೆ ಪಾರ್ವತಿಯ ಸೌಂದರ್ಯವನ್ನು ಕಂಡು ಇಷ್ಟಪಡ್ತಾನೆ. ಇದನ್ನು ಗ್ರಹಿಸಿದ ಶಿವನು ಬ್ರಹ್ಮನ ಶಿರಸ್ಸನ್ನು ಖಂಡಿಸ್ತಾನೆ. ಆದರೆ ಅದು ಶಿವನ ಕೈಗೆ ಮೆತ್ಕೊಂಡು ಬಿಡುತ್ತೆ. ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆಗ ಶಿವನು ವಿಷ್ಣುವಿನ ಬಳಿಗೆ ಹೋಗ್ತಾನೆ. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಆಗ ವಿಷ್ಣುವು ಕಾಶಿಗೆ ಹೋಗಲು ಹೇಳ್ತಾನೆ. ಅಲ್ಲಿ ವಿಮೋಚನೆ ಲಭಿಸುತ್ತೆ. ಆದ್ದರಿಂದ ಕಾಶಿ ಅಂತಂದರೆ ಜ್ಞಾನ, ಕಾಶಿ ಅಂದರೆ ವೈರಾಗ್ಯ. ಇಲ್ಲಿಯ ಕ್ಷೇತ್ರಪಾಲಕ ಕಾಲಭೈರವ. ಇವನ ವಾಹನ ನಾಯಿ. ಅದು ಹೀನವಾದುದು ಅಂತ ಹೇಳ್ತೇವೆ. ಆದರೆ ಅದಕ್ಕೆ 6 ಒಳ್ಳೆಯ ಗುಣಗಳಿವೆ ಅಂತ ಹೇಳಿದ್ದಾರೆ ಚಾಣಕ್ಯರು. ಅವುಗಳು ಅಲ್ಪ ಸಂತೋಷ, ಸ್ವಲ್ಪ ಆಹಾರ ಸಿಕ್ಕರೂ ಸಂತೋಷವಾಗಿರುತ್ತೆ, ಹೆಚ್ಚು ಆಹಾರ ಸಿಕ್ಕಾಗಲೂ ತೃಪ್ತಿಯನ್ನು ಹೊಂದುತ್ತೆ, ಪ್ರಕಾಶಮಾನವಾದ ಬೆಳಕಿನಲ್ಲಿಯೂ ಹಾಯಾಗಿ ನಿದ್ರಿಸುತ್ತದೆ, ಸ್ವಲ್ಪ ಶಬ್ದವಾದರೂ ಏಳುತ್ತದೆ, ಯಜಮಾನನನ್ನು ಸಮಯ ಬಂದಾಗ ಕಾಪಾಡುತ್ತೆ, ಪರಾಕ್ರಮವನ್ನು ಪ್ರದರ್ಶಿಸುತ್ತೆ.